ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆಯಿಂದ ಕ್ರಿಕೆಟ್ನ ಅತಿ ದೊಡ್ಡ ಹಬ್ಬ ಅಂದರೆ T20 ವರ್ಲ್ಡ್ ಕಪ್ ಶುರುವಾಗಲಿದೆ. ಮತ್ತು ನಾಳೆ 7 ಫೆಬ್ರವರಿಗೆ ನಮ್ಮ ಭಾರತದ ತಂಡ ಇಲ್ಲಿ USA ಎದುರಿಗೆ ತನ್ನ ಮೊದಲನೆಯ ಪಂದ್ಯವನ್ನು ಆಡಲಿದ್ದು, ಈ ಪಂದ್ಯವು ಸಂಜೆ 7 ಗಂಟೆಗೆ ಶುರುವಾಗಲಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಪಂದ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುತ್ತೇನೆ. ಅಂದರೆ ಈ ಪಂದ್ಯ ಎಲ್ಲಿ, ಯಾವಾಗ, ಎಷ್ಟು ಗಂಟೆಗೆ ಮತ್ತು ಈ ಪಂದ್ಯಕ್ಕೆ ನಮ್ಮ ಭಾರತದ ಹೊಸ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ಎಲ್ಲ ಮಾಹಿತಿಯನ್ನು ಕೊಡುತ್ತೇನೆ. ಸೊ ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಈ ಪಂದ್ಯ ಬಂದ್ಬಿಟ್ಟು ನಾಳೆ ಮುಂಬೈಯ ವಾಂಕಡೆ ಸ್ಟೇಡಿಯಂ ಅಲ್ಲಿ 7 ಗಂಟೆಗೆ ನಡೆಯಲಿದ್ದು, ಈ ಪಂದ್ಯಕ್ಕಿಂತ ಮುಂಚೆ ನಮಗೆ ಓಪನಿಂಗ್ ಸೆರೆಮನಿ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಬೇಕಾದಲ್ಲಿ ಈ ಪಂದ್ಯವು ಶುರುವಾಗೋದಕ್ಕಿಂತ ಮುಂಚೆ T20 ವರ್ಲ್ಡ್ ಕಪ್ಗೆ ಓಪನಿಂಗ್ ಸೆರೆಮನಿಯನ್ನು ನೋಡಬಹುದು. ಮತ್ತೆ ನಾವಿಲ್ಲಿ ಈ ಪಂದ್ಯಕ್ಕೆ ನಮ್ಮ ಭಾರತದ ಪ್ಲೇಯಿಂಗ್ 11 ಯಾವ ಥರ ಇರಬಹುದು ಅಂತ ನೋಡೋದಾದರೆ, ನಮಗೆ ಈ ಪಂದ್ಯದಲ್ಲಿ ಓಪನರ್ಸ್ ಆಗಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ವರ್ಲ್ಡ್ ಕಪ್ನ ಮೊದಲ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ಅವರು ನಮಗೆ ಇಲ್ಲಿ ಪ್ಲೇಯಿಂಗ್ 11 ಅಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಆನಂತರ ನಮಗೆ ನಂಬರ್ 3ಯಲ್ಲಿ ತಿಲಕ್ ವರ್ಮಾರ್ ಅವರು, 4ರಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, 5ರಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, 6ನೆಯ ಸ್ಥಾನದಲ್ಲಿ ರಿಂಕು ಸಿಂಗ್ ಅವರು, ಆನಂತರ 7ನೆಯ ಕ್ರಮಾಂಕದಲ್ಲಿ ಶಿವಮ್ ದುಬೆ ಅವರು, 8ರಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್, 9ರಲ್ಲಿ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಹರ್ಷದೀಪ್ ಸಿಂಗ್, 10ನೆಯ ಸ್ಥಾನದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು, ಆಮೇಲೆ ನಮಗೆ ಕೊನೆಯಲ್ಲಿ 11ನೆಯ ಸ್ಥಾನದಲ್ಲಿ ವರುಣ್ ಚಕ್ರವರ್ತಿ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇದುವಾಗಲಿದೆ T20 ವರ್ಲ್ಡ್ ಕಪ್ನ ಮೊದಲ ಪಂದ್ಯಕ್ಕೆ ನಮ್ಮ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಆಮೇಲೆ ನಾವಿಲ್ಲಿ USA ಮುಂದಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಅಂತ ನೋಡೋದಾದರೆ, ಇಲ್ಲಿ ಅಂತೂ ಯಾವುದೇ ಒಂದು ಡೌಟ್ ಇಲ್ಲ. ಈ ಪಂದ್ಯವನ್ನಂತೂ ಖಂಡಿತವಾಗಿಯೂ ನಮ್ಮ ಇಲ್ಲಿ ಭಾರತವೇ ಗೆಲ್ಲುತ್ತೆ. ಯಾಕೆಂದರೆ USA ಮುಂದೆ ನಮ್ಮ ಭಾರತ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಉಂಟು. ಮತ್ತು ಈ ಬಾರಿ ನಮ್ಮ ಯುವ ಭಾರತದ ತಂಡ ತುಂಬಾ ಒಂದು ಡಿಸ್ಟ್ರಕ್ಟಿವ್ ಆಗಿ ಬ್ಯಾಟಿಂಗ್ ಅನ್ನು ಆಡುತ್ತಾ ಇದ್ದು, ಈ ಬಾರಿ ಇವರು T20 ವರ್ಲ್ಡ್ ಕಪ್ ಅನ್ನು ಗೆಲ್ಲುವ ಒಂದು ಅರ್ಹತೆಯನ್ನು ಹೊಂದಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ, ಇಲ್ಲಿ ಭಾರತ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಅನ್ನು ಗೆಲ್ಲಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.